Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕೆಮಿಸ್ಟ್ರಿ ಪಾರ್ಟ್ ನ್ಯೂಮರಿಕಲ್ ಪಾರ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ 100%. ಇದರಲ್ಲಿ ಯಾವುದಾದ್ರೂ 3 ಕ್ವಶನ್ನು ನಿಮಗೆ ಅಂದರೆ 6 ಕ್ವಶನ್ ಇರುತ್ತೆ, 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ ಈಸಿಯಾಗಿ 3 ಕ್ವಶನ್ನ ಅಟೆಂಡ್ ಮಾಡ್ತೀರಾ. ಈಗಾಗಲೇ ನಾನು 3 ಡೇಸ್ ಸ್ಟಡಿ ಪ್ಲಾನಲ್ಲಿ ನ್ಯೂಮರಿಕಲ್ಸ್ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ನ್ಯೂಮರಿಕಲ್ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು, ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮೊದಲನೇ ಕ್ವಶನ್ನ ನೋಡ್ತಾ ಹೋಗೋದಾದರೆ, ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಆಫ್ 20% ಅಕ್ವೇಸ್ ಸೊಲ್ಯೂಷನ್ ಆಫ್ KL. ಗಿವನ್ ಡೆನ್ಸಿಟಿ ಆಫ್ ಅಕ್ವೇಸ್ ಸೊಲ್ಯೂಷನ್ ಆಫ್ KLದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಮೋಲಾರ್ ಮಾಸು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ವೇಪರ್ ಪ್ರೆಷರ್ ಆಫ್ ವಾಟರ್ ಅಟ್ 293 K is 17.535. Calculate the vapor pressure of the water at 293 K when 25 gram of glucose is dissolved in 450 gram of water. ನೋಡಿ, ನಾನು ಆ 3 ಡೇಸ್ ಸ್ಟಡಿ ಪ್ಲಾನಲ್ಲಿ ನಾನು ನ್ಯೂಮರಿಕಲ್ ಬಗ್ಗೆ ಯಾವ ಚಾಪ್ಟರಿಂದ ಬರುತ್ತೆ, ಯಾವ ಕಾನ್ಸೆಪ್ಟಿಂದ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ ಕಾನ್ಸೆಪ್ಟ್ಗಳ ಮೇಲೆ ಬಂದಿದೆ, ನೀವು ಗಮನಿಸ್ಬೋದು. ಆ ವಿಡಿಯೋ ಕೂಡ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. Two electrolytic cell A and B connecting solutions of Ag, NO3 and CuSO4 respectively are connected in series. A steady current of 1.5 amperes was passed through them until 1.45 gram of silver is deposited at cathode of cell. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನಾವು, ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕೂಲಮ್ ಆಫ್ 0.05. ಸೊ ಈ ರೀತಿಯಾಗಿ ನಿಮಗೆ 6 ಕ್ವಶನ್ನ ಕೊಟ್ಟಿರ್ತಾರೆ. 3 ಕ್ವಶನ್ನ ನೀವು ಅಟೆಂಡ್ ಮಾಡಿದರೆ 9 ಮಾರ್ಕ್ಸು ಈಸಿಯಾಗಿ ತಗೋಬೋದು. ಈಗಾಗಲೇ ನಾನು 2 ಮಾರ್ಕ್ಸ್ದಾಗಿರ್ಬೋದು, 3 ಮಾರ್ಕ್ಸ್ದಾಗಿರ್ಬೋದು ಪ್ರತಿಯೊಂದು ವೀಡಿಯೋಸ್ ಹಾಗೆ ಪಾರ್ಟ್ ಡಿ 5 ಮಾರ್ಕ್ಸ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಯಾವ ರೀತಿಯಾಗಿ ನ್ಯೂಮರಿಕಲ್ಸಲ್ಲಿ 9 ಔಟ್ ಆಫ್ 9ನ ಸ್ಕೋರ್ ಮಾಡ್ಬೋದು, ಮತ್ತು ಯಾವ ಒಂದು ಟಾಪಿಕ್ಸ್ನ ಓದಬೇಕು, ಯಾವ ಟಾಪಿಕ್ಸ್ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಕೊಡ್ತಾರೆ, ಆರ್ಟ್ ಕ್ವಶನ್ಸ್ ಬಂದರೆ ಎಷ್ಟು ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೆಕೆಂಡ್ PUC ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಅದೆಲ್ಲ ಏನು ಬೇಡ, ಫಸ್ಟು ನೀವು ಬೇಕಿದ್ರೆ ಮ್ಯಾಮ್ ನಾವು ಈ ವಿಡಿಯೋದಲ್ಲಿ ಇರ್ತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸು ಯಾವುದನ್ನು ಸ್ಕಿಪ್ ಮಾಡ್ದಲೇ ಎಲ್ಲದೂ ಓದ್ಕೋತೀವಿ ಮ್ಯಾಮ್, ಖಂಡಿತ ಇದು ಬರುತ್ತಾ ಅಂದರೆ ಹೌದು, ಖಂಡಿತ ಈ ಕ್ವಶನ್ಗಳೇ ನಿಮಗೆ ಎಕ್ಸಾಮಲ್ಲಿ ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ. ಹಾಗಾಗಿ ಈ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ನಿಮ್ಮ ಕಾಲೇಜ್ನಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ನಿಮ್ಮ ಲೆಕ್ಚರರ್ಸ್ ಕೂಡ ಸಾಲ್ವ್ ಮಾಡಿರ್ತಾರೆ. ನೋಟ್ಸ್ನ ಚೆಕ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ. ಖಂಡಿತ ಈ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸು ಬರೋ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ವಿಡಿಯೋನ ಸುಮಾರಷ್ಟು ಸ್ಟೂಡೆಂಟ್ಸು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ. ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ಬೋರ್ಡ್ ಎಕ್ಸಾಮಲ್ಲಿ ಏನು ಸ್ಕೋರ್ ಮಾಡ್ತೀರಾ ಆ ಮಾರ್ಕ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಿಮ್ಮ ಒಂದು CETಗೂ ಕೂಡ ಮಾರ್ಕ್ಸು ಆ್ಯಡಪ್ ಆಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರೋ ಕೋರ್ಸು, ನೀವು ಅಂದ್ಕೊಂಡಿರೋ ಕಾಲೇಜ್ನಲ್ಲೇ ನಿಮಗೆ ಸೀಟ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತಿರೋರು ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡಬೇಡಿ. ನಾನು ಏನು ಕೊಡ್ತೀನಿ ನಿಮಗೆ ಅದನ್ನು ಓದ್ಕೊಂಡ್ರೆ ಸಾಕಾಗುತ್ತೆ, ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆದಷ್ಟು ಬೇಗ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು ಒಂದೇ ಇದರಲ್ಲಿ ಕೊಡ್ತೀನಿ. ಅದನ್ನು ಕೂಡ ನೀವು ಸಾಲ್ವ್ ಮಾಡ್ಕೊತ ಅಂತಂದರೆ ಅದೇ ಕ್ವಶನ್ಗಳು ಕೂಡ ಬರೋ ಚಾನ್ಸಸ್ಸು ತುಂಬಾ
ಅಂದರೆ ತುಂಬ ಇರುತ್ತೆ. ಸೊ ಇವಾಗ ನಾನೇನು ನ್ಯೂಮರಿಕಲ್ಸಲ್ಲಿ ಈ ಟಾಪಿಕ್ಸ್ನ ಓದಬೇಕು ಅಂತ ಹೇಳಿದ್ದೀನಿ. ಇವಾಗ ಡಿಪಾರ್ಟ್ಮೆಂಟ್ ಕಡೆ ಬಿಟ್ಟಿರುವಂತಹ ಏನು ಕ್ವಶನ್ ಬ್ಯಾಂಕ್ ಇದೆ ಅದರಲ್ಲಿ ಆ ಟಾಪಿಕ್ ಮೇಲೆ ಚಾಪ್ಟರ್ ವೈಸು ಕೊಟ್ಟಿರ್ತಾರೆ, ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ. ಮತ್ತು NCERT ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಎಕ್ಸಸೈಸ್ ಕ್ವಶನ್ ಓದಬೇಕು, ಎಕ್ಸಾಂಪಲ್ ಯಾವುದು ಓದಬೇಕು ಅನ್ನೋದು ಕೂಡ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ನ ಚೆಕ್ ಮಾಡಿದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.